ಬೆಳ್ಳಿ, ನೀನು ಹೊರಡ್ಲಾನೆ ಮರೆತಿ. ಹುಡುಗಿ ಮನೇಲಿ ಇದ್ಕೊ ಎಂತ ಮಾಡ್ತಾ ಇದೀಯ ಹೇಳ. ಈಗ ಕೂಗಕ್ಕೆ ಹಾಕುತ್ತಾನ ನೀನು ಹೊರಡ್ಲಾ ಅಂತ, ಆಫೀಸಿಗೆ ಹೊತ್ತಾತ ಅಂತ. ಅಲ್ಲ ಅವ್ನು ಹೇಳೋದಂತ ಅಲ್ಲ, ಒಂಚೂರು ಪಕ್ಕನ ಹೊರಡಕ್ಕಾಗಲ್ಲನ. ಈ ಟ್ರಾಫಿಕ್ ಬೇರೆ ಮರೆತಿ. ಓ ಶಾಲಿನಿ ಅತ್ತೆ, ಅಲ್ಲ ಹೊರಡ್ತೀನಿ. ಎಂತ ಗೊತ್ತಾ, ಇವತ್ತು ನಾ ಅವಲಕ್ಕಿ ಮಾಡೀನಿ. ಅದು ಎದ್ದಿದ್ದು ಲೇಟ್ ಆಯ್ತಾ. ನೆನ್ನೆ ಮೀಟಿಂಗೆ 12:45 ತನಕ ಆಯ್ತು. ಹಾಗಾಗಿ ಅದು ಕೆಲಸ ಮೀಟಿಂಗ್ ಎಲ್ಲ ಮುಗಿಸ್ ಮಲ್ಗೋದು ಲೇಟ್ ಆಯ್ತು. ಹಾಗಾಗಿ ಎಚ್ಚರ ಆಗಲ್ಲ. ಅಲ್ರಾಮ್ ಇಟ್ಕೊಂಡಿದ್ದೆ, ಆದರೆ ನಂಗೆ ಎಚ್ಚರ ಆಗಲ್ಲ. ಪಟ್ಟಂತ ಅವಲಕ್ಕಿ ಮಾಡೀನಿ. ನಿಮಗೆ ಸೇರಲ್ಲೇ ಏನೋ. ಚರಣಿಗೆ ಹೇಳಿ ಇಡ್ಲಿ ತರಿಸ್ಲಾ ನೋಡ. ಇವೇ ನಂಗೆ ಆಗಲ್ಲ ಅನ್ನೋದು, ಅದಕ್ಕೆ ನಾ ಬರಲ್ಲ ಬೆಂಗಳೂರಿಗೆ ಅಂದಿದ್ದು. ಎಂತ ಮಾಡಿ ಅವಲಕ್ಕಿ ತಿಂತೀನಿ ಎಂತ ನಾ ಮನ್ಸ್ಲಲ್ಲನೆ. ಅಲ್ಲ ನಿಮಗೆಲ್ಲ ಕಡುಬು ರೊಟ್ಟಿ ಬಿಟ್ಟು ಬೇರೆ ಸೇರಲ್ಲಲ್ಲ, ಹಂಗಾಗಿ ಹೇಳ್ದೆ. ಅಲ್ಲ ಆಗೆಲ್ಲ ಕಡುಬು ರೊಟ್ಟಿ ಬಿಟ್ಟು ಬೇರೆ ಸೇರ್ತಿರ್ಲ. ಎಂತಕ್ಕಂದ್ರೆ ಆಗ ರಟ್ಟೆ ಮುರಿಯಂಗೆ ಕೆಲಸ ಮಾಡೋದಲ್ಲ ಒಂದು ಜಾತಿ. ಹಾಗಾಗಿ ಕೆಲಸ ಹಮ್ಮಿ ಇರ್ತಿತ್ತು. ಬೇರೆ ತಿಂಡಿ ಎಲ್ಲ ತಿಂದರೆ ಬೇಗ ಕೆಲಸ ಮಾಡೋಷ್ಟೊತ್ತಿಗೆ ಕರ್ಗ್ ಹೋಗ್ತದೆ ಅಂತ, ಇದೇ ಆಗ್ಬೇಕು ರೊಟ್ಟಿ ಕಡುಬೆ ಆಗ್ಬೇಕು ಅಂತ ಹೇಳ್ತಿದ್ವಿ. ಒಂಚೂರು ಹಸು ತಡ ಆಗ್ತದೆ, ಕೆಲಸ ಮಾಡೋಕ್ಕೂ ಜೀವಕ್ಕೆ ಬಲ ಬರ್ತದೆ ಅಂತ. ಈಗ ಹಂಗಲ್ಲ ಮರೇತಿ, ಎಲ್ಲ ಕೈಗೆ ಕಾಲಿಗೆ ಎಲ್ಲ ಅದಾವೆ, ಎಲ್ಲ ಮಿಷಿನ್ಗಳೇ ಆಗ್ಯಾವೆ. ಕೆಲಸ ಮಾಡೋದಿಲ್ಲ, ಬಾಕ್ಸ್ ಮಾಡೋದಿಲ್ಲ. ಮನೆಯಲ್ಲೇ ಇರೋಳಿಗೆ ಈಗಲೂ ರೊಟ್ಟಿ ಕಡುಬು ಆಗ್ಬೇಕು ಅಂದರೆ ನನ್ನ ಯಾರು ಮೊಸರು ಜಾತಿ ಅಂತಾರನೆ. ಅಲ್ಲಿ ಎಂತ ಅವಲಕ್ಕಿ ಆದರೂ ಅವಲಕ್ಕಿನೇ ಮರೇತಿ ತಿಂತೀನಿ. ನಂಗೂ ಅವೇ ತಿಂದು 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 ಬೇಜಾರು ಹಿಡ್ದೋಗ್ಯವೆ. ಹಾಕ್ಕೊಡು ಮರೇತಿ ತಿಂತೀನಿ. ಅಲ್ಲ ನೀ ಹಾಕ್ಕೊಡೋದು ಬೇಡ, ನೀ ಅಲ್ಲಿ ಪಕ್ಕನ ಹೋಗಿ ಹೊರಡು ಮರೇತಿ ಆಫೀಸ್ಗೆ, ನಾ ಹಾಕು ತಿಂತೀನಿ. ಅಬ್ಬಾ, ಇಷ್ಟು ಹೇಳಿದ್ರಲ್ಲ ಸಮಾಧಾನ ಆಯ್ತು. ಸರಿ ಹಂಗಾರೆ ನೀವು ಒಳ್ಳೆ ಟಿ ವಿ ನೋಡ್ತಾ ಕೂತೀರಿ, ನಾನು ತಿಂಡಿ ಹಾಕಿ ಬಂದು ಕೊಡ್ತೀನಿ. ಇಲ್ಲೊಂದು ಚೂರು ಚೌಳಿಕಾಯಿ ತೊಳಿತಾ ಇದ್ದೀನಿ, ತೊಳೆದು ಒಂದು ಚೂರು ಕುಕ್ಕರಿಗೆ ಹಾಕಿ ಬೇಯಕ್ಕಿಟ್ಟು ಬರ್ತೀನತ್ತ. ಚೌಳಿಕಾಯ ಎಂತಕ್ಕೆ? ಮಧ್ಯಾಹ್ನ ಊಟಕ್ಕೂ ನೀನು ಬಾಕ್ಸ್ ತಗೋ ಹೋಗ್ಬೇಕಾ? ಮತ್ತು ಆಫೀಸಲ್ಲೇ ತಿಂತೀನಿ ಅಂದೆ. ನಾನು ಆಫೀಸಲ್ಲೇ ತಿಂತೀನಿ, ನೀವು ತಿನ್ನಿ ಅಂತ ಸಾರು ಮಾಡ್ತಾ ಇರೋದು ನಿಮಗೆ ಮಧ್ಯಾಹ್ನಕ್ಕೆ. ಅಯ್ಯ ಪುಣ್ಯಾತ್ ಕಿತ್ತಿ, ಅದು ಎಂತಕ್ಕೆ ಹಂಗೆ ಮಾಡ್ತೀಯ ಏನೋ ನೋಡ. ಅಲ್ಲ ಮಧ್ಯಾಹ್ನ ನಾನು ಮಾಡ್ಕೊಳಲ್ಲನೆ ಮರೇತಿ. ಚಳಿಕಾಯಿ ಅಂತ ಎಲ್ಲ ಸಮ ಮಾಡಿಯಾ ಇಲ್ಲ ಸೋಸ್ ಹೆಚ್ಚಬೇಕಾ ನಾನು? ಇಲ್ಲ, ಎಲ್ಲ ಸೋಸ್ ಹೆಚ್ಚಿನಿ. ಕಡಲೆಕಾಳು ನೆನೆಸಿಟ್ಟಿದ್ದೆ ರಾತ್ರಿನೇ, ಅದು ನೀರು ತೆಗೆದಿಟ್ಟಿನಿ. ಅದೇ ಕಡಲೆಕಾಳು ಚೌಳಿಕಾಯಿ ಒಂಚೂರು ವಿಷಲ್ ಹೊಡ್ಸಿ ಆಮೇಲೆ ಖಾರ ಸರಿ ಮಾಡೋಣ ಅಂತ ನೋಡ್ತಿದ್ದೆ. ಅಯ್ಯ ಮರೇತಿ, ಎಲ್ಲ ಹೆಚ್ಚಿಟ್ಮೇಲೆ ಇನ್ನು ಖಾರ ಒಂದು ಸರಿ ಮಾಡೋದು ಎಷ್ಟತ್ತ? ನೀನು ನೆನ್ನೆ ಎಲ್ಲ ತೋರಿಸಿ ಅಲ್ಲ ನಂಗೆ ಅಡುಗೆ ಸಾಮಾನೆಲ್ಲ ಎಲ್ಲದಾವೆ ಅನ್ನೋದು ನಂಗೆ ಗೊತ್ತಾಗಿದೆ. ಅಡುಗೆ ನಾ ಮಾಡ್ಕೋತೀನಿ. ಈಗ ಫ್ರಿಜ್ಜಲ್ಲಿ ಕಾಯದೆ, ಖಾರ ಕಡ್ದು ಹಾಕಿ ಮಾಡ್ಕೋತೀನಿ. ನೀ ಸುಮ್ಮನೆ ಹೊರಡು ಮರೇತಿ. ಅಲ್ಲಿ ಕ್ವಾಣೆಲ್ಲ ಅನ್ನ ಇದು ಅಕ್ಕಿ ಚೀಲ ಇರೋದು ನೋಡಿನಿ, ಅಲ್ಲಿಂದ ತಂದು ಅಕ್ಕಿ ಮಾಡ್ಕೋತೀನಿ. ನೀ ಸುಮ್ಮನಿರು ಮರೇತಿ. ಸರಿ ಹಂಗಾರೆ ಮಾಡ್ಕೋತೀರಲ್ಲ? ಹೂನೇ ಪುಣ್ಯಾತ್ ಕಿತ್ತಿ, ಹೊರಡೆ ಮರೇತಿ. ಓ ಅಮ್ಮ, ನೀ ಇಲ್ಲದಿಯೇನೆ? ಹೂನ ಮರೆಯ, ಎಂತದ? ಅಲ್ಲ ಟಿ ವಿ ಅಂತ ಹಾಕಿಟ್ಟಿರ್ಲ, ಇಲ್ಲ ನೀ ಆಮೇಲೆ ಹಾಕುತ್ತೀಯ? ಟಿ ವಿ ಮರೆಯ ಹಾಕಿಟ್ಟಿರ್. ನಾನೊಂಚೂರ ಭಾಗ್ಯಲಕ್ಷ್ಮಿ ಅಂಚೆ ನೋಡ್ಬೇಕಾ, ಆಮೇಲೆ ರಾಮಾಚಾರಿ ನೋಡ್ಬೇಕು, ಮತ್ತ್ಯಾ ಧಾರಾವಾಹಿ ನೋಡಲ್ಲ. ಆಮೇಲೆ ಇದೊಂದು ಚೆನ್ನಾಗದೆ ಕಣ, ನಿನಗಾಗಿನೂ ಚೆನ್ನಾಗದೆ. ಅದು ಆ ಹುಡುಗಿ ಅದೆಯಲ್ಲ, ಆ ತೀರ್ಥಹಳ್ಳಿ ಕಡೆ ಹುಡುಗಿ ಅಂತೆ ಕಣ ಅದ್ರಲ್ಲಿ ಮಾಡೋದ. ಅದೆಂತ ಬಿಗ್ ಬಾಸಿಗೆಲ್ಲ ಬಂದಿತ್ತಂತಲ್ಲ, ಹಾಗಾಗಿ ಅದೊಂದು ನೋಡ್ತೀನಿ. ಆಮೇಲೆ ಅದೇ ಇದು ನಮ್ಮ ಭಾಗ್ಯನ ತಂಗಿ ಅದೆಯಲ್ಲ, ಅದು ಇತ್ಲಾಗೆ ಪಕ್ಕದ ಮನೇಲಿ ಇರೋದು ಕಣ, ಪಕ್ಕದ ಮನೆಗೆ ಕೊಟ್ಟಿದ್ದ. ಅದ್ರದ್ದೊಂದು ಬರ್ತದಲ್ಲ, ಲಕ್ಷ್ಮೀ ಬಾರಮ್ಮ, ಅದ್ರದ್ದು ಲಕ್ಷ್ಮೀ ಬಾರಮ್ಮ, ಅದ್ರದ್ದು ಅಕ್ಕನ ಭಾಗ್ಯಲಕ್ಷ್ಮಿ ಅವಳ್ದ. ಆಮೇಲೆ ಮತ್ತೆ ಅದು ನೋಡಲ್ಲ ಕಣ ಅಷ್ಟೇ. ಇದೊಂದು ನೋಡ್ತೀನಿ ನೋಡು ನಾನು, ತಾಲಿಕೋಲ್ ಬೆಳ್ಳಿ ಶ್ರೀಗೌರಿನೂ ಭಾರಿ ಘನಾಗದೆ ಕಣ. ಅಪ್ಪು ಗೌರಿ ಎಲ್ಲ ಘನಾಗಿ ಇದು ಮಾಡ್ತಾರ, ಒಂಥರ ಖುಷಿ ಆಗ್ತದೆ ನೋಡೋಕ್ಕೆ ಅಷ್ಟೇ. ಮತ್ತಿನ್ಯಾವು ನೋಡೋಕ್ಕೆ ಹೋಗಲ್ಲ. ಹಾಗಾಗಿ ಒಂದಿಷ್ಟು ಧಾರಾವಾಹಿ ನೋಡಿ ಆಮೇಲೆ ಬಿಗ್ ಬಾಸ್ ಒಂದು ನೋಡ್ಬೇಕು ಕಣ. ಅದನ್ನು ನೋಡಿದ್ರೆ ಖುಷಿ ಆಗ್ತದೆ. ಓ ಇಷ್ಟೇ ನೋಡೋದ? ಮತ್ತು ಬೇರೆ ಯಾವ ಧಾರಾವಾಹಿ ನೋಡಲ್ಲ? ಅದೆಂತಕ್ಕೆ ಮರೇತಿ ಇಷ್ಟೇ ನೋಡೋದು ನೀನು?
ಇದ್ರಲ್ಲಿ ಇಷ್ಟ ನೋಡೋದು ಕಣ. ಆ ಜೀ ಕನ್ನಡದಲ್ಲೇ ಅದೇ ಅನುಶ್ರೀ ಬರ್ತದಲ್ಲ, ಅದರಲ್ಲಿ ಸರಿಗಮ್ಮಪ್ಪ ಈಗ ಹೊಸ್ದಾಗಿ ಶುರು ಆಗ್ಯದ, ಅದನ್ನು ನೋಡ್ತೀನಿ. ಆಮೇಲೆ ಧಾರಾವಾಹಿಯೂ ಅಷ್ಟೇ, ಆ ಸೀತಾರಾಮ ಅದು ನೋಡ್ತೀನಿ. ಮತ್ತಿನ್ನೆ ಅಂತದ ಅದು ಇನ್ನೊಂದು ಎಂಥದ ಅದೇ ನೋಡು, ಹೆಸರು ನೆನಪಿಗಾಗಲ್ಲ ಬರಲ್ಲಲ್ಲ, ಪುಟಕ್ಕನ ಮಕ್ಕಳು. ಸುಮಾರು ನೋಡ್ತೀನ ಹಿಂಗೆ ಒಂದೊಂದೇ ನೋಡೋದು. ಬೆಳ್ಳಿ ನೋಡು, ಇವಿಷ್ಟೇ ನೋಡೋದಂತ ನಮ್ಮಮ್ಮ. ಥೋ ಪಾಪ ಮಾರೇ, ಸುಮ್ಮನಿರಾದಿ ಅಂತ ಹಂಗೆ ಮಾಡ್ತೀಯ. ಅವರಿಗೆ ಜಿಯೋ ಸಿನಿಮಾದಲ್ಲಿ ಹಾಕ್ಕೊಡು, ಎಲ್ಲ ಬರ್ತಾವಲ್ಲ ತೋರಿಸ್ಕೊಡು, ಒಂದೊಂದು ಮುಗಿಯೋಕ್ಕೂ ನೆಕ್ಸ್ಟ್ ಬರ್ತಾ ಹೋಗ್ತವೆ, ಅವ್ರಿಗೆ ತೋರಿಸ್ಕೊಟ್ಟು ಅದು ಹಾಕ್ಕೊಡು, ನೋಡ್ತಾರೆ. ಅಮ್ಮ ಇನ್ನೊಂದು ನಾಲ್ಕು ಯಾವ್ದಾರು ಧಾರಾವಾಹಿ ನೋಡೆ, ಇಷ್ಟೇ ಅಂತಕ್ಕೆ ನೋಡ್ತೀಯೇ? ನಮ್ಮ ಮನೆ ಪೂರ್ಣಿಮಾ ಇದೆಯಲ್ಲ ನಿನ್ನ ಚಿಕ್ಕಮ್ಮ, ಅದನ್ನ ನೋಡು ಸಂಜೆ 5:30-6 ಗಂಟೆಗೆ ಟಿ ವಿ ಮುಂದೆ ಕೂತ್ರೆ ಬಿಗ್ ಬಾಸ್ ಮುಗಿಸೇ ಹೇಳೋದು ಕಣ. 11 ಗಂಟೆ ತನಕ ಟಿ ವಿ ಬಿಟ್ಟು ಹೊಲಾಡಲ್ಲ. ಅದ್ರ ಗಂಡನ ಎಲ್ಲ ಅವನೇ ಸಾರು ಪಲ್ಯ ಎಲ್ಲ ಮಾಡಿಟ್ಟಿರ್ತದಿದ್ದ, ಅದ್ರ ಗಂಡ ಏನ ಅಡುಗೆ ಮನೆಗೆ ಹೋಗಿ ಇಕ್ಕೊಂಡು ಉಣ್ತಾನೆ. ಹುಡುಗರು ಹಾಗೆ, ನಿನ್ನಪ್ಪ ಹಂಗ ಗಳಿಗೂ ಕರೀತಿರೋದು ನನ್ನ. ಹಂಗಂತೂ ಹಂಗಾಗಿ ನೋಡೋಕ್ಕಾಗಲ್ಲ ಕಣ. ಹಂಗಾಗಿ ನಾನು ಒಂದೊಂದೇ ಧಾರಾವಾಹಿ ಇಟ್ಕೊಂಡಿರೋದಷ್ಟೇ, ಹಾಗಾಗಿ ಎಲ್ಲ ಇಟ್ಕೊಂಡ್ಲ ನೋಡೋಕ್ಕೆ. ಅದ ಒಂದಿನ ನೋಡಿ ಇನ್ನೊಂದಿನ ನೋಡ್ಲ ಅಂದ್ರೆ ಕಥೆನೂ ಅರ್ಥ ಆಗಲ್ಲ ಕಣ, ಕೋಲ್ ಬಿದ್ದು ಹೋಗ್ಲಿ. ಅಲ್ಲ ಪೂರ್ಣಿಮ್ ಚಿಕ್ಕಿಗೆ ಹೇಳಕ್ ನೀನೆಂತ ಮಾರೈತಿ? ಪೂರ್ತಿ 6 ಗಂಟೆಯಿಂದ 11 ಗಂಟೆ ತನಕ ನೀನು ಮತ್ತೆ ಟಿ ವಿ ಬಿಟ್ಟು ಅಲ್ಲಾಡಲ್ಲ, ಎಲ್ಲ ಧಾರಾವಾಹಿ ಹೆಸರು ಹೇಳ್ತಾ ಇದೀಯಾ? ನಾನಂತೂ ಕೆಲವೊಂದೊಂದು ಧಾರಾವಾಹಿ ಹೆಸರೇ ಕೇಳಿರಲಿಲ್ಲ, ಇವತ್ತು ನಿನ್ನ ಬಾಯಲ್ಲೇ ಕೇಳಿದ್ದು. ಮತ್ತು ಅಂಥದ್ರಲ್ಲಿ ನಿಂಗೆ ಪುರ್ಸೊತ್ತಾಗಲ್ಲಂತೆ, ನೋಡಲ್ಲಂತೆ, ಸುಮ್ಮನಿರ್ತೀಯಾ? ಮಾರೇ ನೀ ಸುಮ್ಮನಿರ. ಈಗ ನಾನು ಕರೀತಾ ಬಂದಿದೆ ಅಂತ ನೀನು ಗುಡುಗುಡುನೆ ಬಂದಿದೆ ಅಂತಕ್ಕಂದ್ರೆ ಟಿ ವಿ ಹಾಕ ತೋರಿಸ್ತೀನಿ ನಿಂಗೆ, ಬಾ. ಮತ್ತು ಅಲ್ಲಿದ್ದು ಅದು ಇದು ಒತ್ಕೊಂಡು ಎಂತೆಲ್ಲ ಮಾಡ್ಕೊಂಡು ಆಮೇಲೆ ಬೋರ್ ಆಗ್ತದೆ ಅಂತೀಯ, ಬಾ ಕ್ಲೀನಾಗಿ ತೋರಿಸ್ಕೊಡ್ತೀನಿ, ನೋಡ್ಕ. ಮಾರಯ್ಯ ನೀ ಎಷ್ಟೇ ತೋರ್ಸ ಕೋಲ್ ಬಿದ್ದಿದ್ದು ನಂಗೆ ಗೊತ್ತಾಗಲ್ಲ ಕಣ. ಮನೇಲಿ ಟಿ ವಿ ಆದರೂ ಅಷ್ಟೇ, ಮನೆ ಟಿ ವಿ ಹಾಕಕ್ಕೆ ರೂಢಿನ, ಹಂಗಾಗಿ ಬರ್ತದೆ. ಮತ್ತು ನಿಮ್ಮ ಮನೆಯವು ಅಂತೆಲ್ಲ ಅದಾವೆ ಮಾರೇ, ಒಂದು 20 ರಿಮೋಟ್ ಅದಾವೆ. ವಾಲ್ಯೂಮ್ ಇಡೋಕೆ ಒಂದಂತೆ, ಚಾನೆಲ್ ಚೇಂಜ್ ಮಾಡೋಕೆ ಒಂದಂತೆ, ಟಿ ವಿಯಿಂದ ಇದಕ್ಕೆ ಒಂದಂತೆ, ಎಂತಂತದ ಮಾರೇ, ನಂಗೆ ತಲೆ ಬುಡ ಅರ್ಥ ಆಗಲ್ಲ. ನೀ ಹಾಕ್ಕೊಟ್ಟು ಹೋಗೋ, ಅದ್ರಲ್ಲಿ ಬರೋಷ್ಟು ನೋಡ್ತೀನಿ ನಾನು. ಚರಣ ಜಿಯೋ ಸಿನಿಮಾದಲ್ಲೇ ಹಾಕ್ಕೊಟ್ಟು ಹೋಗ. ಹೂನೆ ಬೆಳ್ಳಿ, ಹಾಗೆ ಮಾಡ್ತೀನಿ. ಅಲ್ಲ ನೀನು ಆಫೀಸಿಗೆ ರೆಡಿ ಆಗ್ಲಲ್ಲ ಮಾರೈತಿ? ಟ್ರಾಫಿಕ್ ಅಂದರೆ ದೇವ್ರೇ ಭಗವಂತ, ಬೇಗ ಹೊರಡು ಮಾರೈತಿ. ನಿನ್ನ ದಸೆಯಿಂದ ಲೇಟ್ ಆಗಂಗೆ ಒಂದು ಮಾಡಬೇಡ. ಹ್ಞೂ ಮಾರೇ, ಒಂದು 15 ನಿಮಿಷ ಕೊಡು, ರೆಡಿ ಆತೀನಿ. 15 ನಿಮಿಷದಲ್ಲಿ ರೆಡಿ ಆಗ್ತದಂತೆ, ಮತ್ತೆಂತದಾರಲ್ಲನ? ಅವು ಎಂತ ತೊಳೆಯೋ ಬಳಿಯೋವಿದ್ರೆ ನಾ ತೊಳ್ಕೊತೀನಿ, ನೀವು ಹೋಗಿ ಮಾರೈತಿ ಪಕ್ಕನ ಹೊರಡ. ಹ್ಞೂ ಸರಿ ಶಾಲಿನಿ ಅತ್ತೆ. ಓಯ್ ಎಲ್ಲ ಹೆಂಗದ್ದೀರಾ? ನಾನು ಬೆಂಗಳೂರಿಗೆ ಬಂದೀನಿ ಮಾರ್ರ. ನಮ್ಮ ಮನೇಲಿ ಸರಣ ಬಿಡಲೇ ಇಲ್ಲ, ಒಂದೇ ಸಮನೆ ಅಮ್ಮ ಬಾ ಅನ್ನಕ್ಕೆ ಶುರು ಮಾಡ್ಕೊಂಡ. ಮತ್ತಿನ್ನೇನು ಗತಿ ಸಾಲಿ ಬಂದೀನಿ. ಬೆನ್ನು ಒಂಚೂರು ಕಮ್ಮಿ ಆಗೈತೆ ಕಣ್ರಿ ಈಗ. ಅದೇನೋ ಗೊತ್ತಿಲ್ಲ ನಡೆ. ನಾನು ಅಲ್ಲಿಂದ ಇಲ್ಲಿ ಕಾರಲ್ಲಿ ಕೂತ್ಕೊಬಂದು ನೀನು ಹಮ ಆಗ್ತದೇನೋ ಅಂದ್ಕೊಂಡೆ. ನಾ ಕೂತ್ಕೊಂಡು ಬರಲ್ಲ, ಹಿಂದ್ಗಡೆ ಸೀಟಲ್ಲಿ ಉದ್ದ ಮಲಗಿದ್ದೆ. ಈಗ ಒಂಚೂರು ಅಡ್ಡಿ ಇಲ್ಲ. ಅದೇ ಇಂಜೆಕ್ಷನ್ನು ಮಾತ್ರೆ ಎಲ್ಲ ಡಾಕ್ಟ್ರು ಕೊಟ್ಟಿದ್ದೆ ಅದಾವೆ, ಅವೇ ತಗೋತಾ ಇದ್ದೀನಿ ಮೆಡಿಸಿನ್ನ. ಮತ್ತು ಅದು 15 ದಿನಕ್ಕೊಂದ್ಸಲ ಒಂದು ಇಂಜೆಕ್ಷನ್ ತಗೊಂಡಕ್ಕೆ ಹೇಳಿದ್ರ ಡಾಕ್ಟ್ರ. ಅವನ ಚರಣ ಚೀಟಿ ಇಟ್ಕೊ ಬಂದಾನೆ. ಇಲ್ಲೇ ಒಬ್ಬರು ಸಿಸ್ಟ್ರ್ ಅದಾರಂತೆ, ಅವ್ರು ಇಂಜೆಕ್ಷನ್ ಕೊಡ್ತಾರಂತೆ. ನಾಡ್ದು ಹೋಗಿ ಇಲ್ಲೇ ಕೊಡ್ಸ್ಕೊ ಬರ್ಬೇಕು. ಆರಾಮದೀನಿ ನಾನು. ಹೇಳ್ದೆ ಬೇಡ ಮರೆ ಅಂದರೆ ಹೇಳ್ದಾರ ಮಾತು ಕೇಳಲ್ಲ. ಇರಲಿ ಬಾ, ಒಂದು 15 ದಿನಕ್ಕೆ ಇದ್ದು ಹೋಗಕ್ಕಾಗ್ತದ ಬಾ ಅಂದ. ಮತ್ತೆ ಬೆಳ್ಳಿನೂ ಬಿಡಲೇ ಇಲ್ಲ. ಹಂಗಾಗಿ ಬಂದೀನಿ. ನೀವೆಲ್ಲ ಹುಷಾರಾದೀರಾ? ಇಲ್ಲ ನೋಡಿ, ಒಂಥರ ಮೋಡ ಆಗತ್ ಕಣ್ರಿ. ಬೆಳಿಗ್ಗೆ ಹೇಳ್ತಾ ಏನು ಚಳಿ ಅಂದರೆ ಚಳಿ, ಆ ಥರ 2 ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದೆ. ಈಗ ಒಂದು ಚೂರು ಮೋಡ ಆಗ್ತಾ ಇದೆ. ಮಧ್ಯಾಹ್ನದ ಅಷ್ಟೊತ್ತಿಗೆ ಬಿಸಿಲಿರ್ತದೆ, ಸಂಜೆ ಅಷ್ಟೊತ್ತಿಗೆ ಮಳೆ ಹುಯ್ಯತ್ ಕಣ್ರಿ. ಥೋ, ನಮ್ಮ ಮಲ್ನಾಡು ಹಂಗಲ್ಲಪ್ಪ ಬೆಂಗಳೂರು ಪೇಟೆ. ಸರಿ, ಮುಂದಿನ ಹಿಡಿತ ಸಿಗ್ತೀನತ್ತ.